ಜಗದಪಿ ರಾಮ ರಘುಕುಲ ಸೋಮ ಶರಣದೆ ನಿನಗಯ್ಯ ರಾಮ ಕರುಣೆಯ ತೋರಿಸಯ್ಯ. ರಾಮಚಂದ್ರ ಕೌಚಿಕ ಯಾಗವ ಕಾದೆಯನಯ್ಯ ರಾತ್ರಿಯಾಗಲು ಮಾಡಿದನಯ್ಯ. ರಾಮಚಂದ್ರ ಕೌಚಿಕ ಯಾಗವ ಕಾದೆಯನಯ್ಯ ರಾತ್ರಿಯಾಗಲು ಮಾಡಿದನಯ್ಯ. ಶಿವನ ಬಿಲ್ಲನು ಮುರಿದು ಪ್ರೇಮಿಸಿ. ರಾಮಚಂದ್ರ ಶಿವನ ಬಿಲ್ಲನು ಮುರಿದು ಪ್ರೇಮಿಸಿ ಸೀತೆಯ ಮದುವೆಯಾದ ಕಲ್ಯಾಣ ರಾಮ. ಸೀತೆಯ ಮದುವೆಯಾದ ಕಲ್ಯಾಣ ರಾಮ ಚರಣದೆ ನಿನಗಯ್ಯ ರಾಮ ಕರುಣೆಯ ತೋರಿಸಯ್ಯ. ರಾಮಚಂದ್ರ ಜಗದಪಿ ರಾಮ ರಘುಕುಲ ಸೋಮ ಶರಣದೆ ನಿನಗಯ್ಯ ರಾಮ ಕರುಣೆಯ ತೋರಿಸಯ್ಯ. ರಾಮಚಂದ್ರ ಒಂದೇ ಬಾಣವು ಒಂದೇ ಮಾತು ಒಬ್ಬಳೆ ಸತಿ ಎಂದು ತೋರಿದವ ನೀನು. ರಾಮಭದ್ರ ಶ್ರೀರಾಮಚಂದ್ರ ಒಂದೇ ಬಾಣವು ಒಂದೇ ಮಾತು ಒಬ್ಬಳೆ ಸತಿ ಎಂದು ತೋರಿದವ ನೀನು. ರಾಕ್ಷಸರ ವಧಿಸಿ ಭಕ್ತರನ್ನು ಕಾಯ್ದ. ರಾಮಚಂದ್ರ ರಾಕ್ಷಸರ ವಧಿಸಿ ಭಕ್ತರನ್ನು ಕಾಯ್ದ ಆದರ್ಶ ದೇವನು ನೀನೇನಯ್ಯ ಚರಣದೆ ನಿನಗಯ್ಯ ರಾಮ ಕರುಣೆಯ ತೋರಿಸಯ್ಯ. ಜಗದಪಿ ರಾಮ ರಘುಕುಲ ಸೋಮ ಚರಣದೆ ನಿನಗಯ್ಯ ರಾಮ ಕರುಣೆಯ ತೋರಿಸಯ್ಯ. ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ. ಜಾನಕಿ ರಾಮ ಪಾವನ ರಾಮ ಜಾನಕಿ ರಾಮ ಪಾವನ ರಾಮ. ಶ್ರೀರಾಮಚಂದ್ರ ಆಹಾ ಶ್ರೀರಾಮಚಂದ್ರ ಶ್ರೀರಾಮನಾಮವು ಎಂದಿಗೂ ಸಿಗುವುದೋ ಏನು? ರಾಮನ ನಾಮಾಂಕಿತವು ಸುಲಭವಾಗಿ ಸಿಗುವಂಥದ್ದಲ್ಲ. ಅಗು ಸುಗ್ರೀವರಾಜನು ಬರುವಂತೆ ತೋರುವುದು. ಸುರಾರಾಜ ಭಯದಿಂದಲೇ ಬ್ರಹ್ಮಾಂಡವ ನಡುಗುಮತಿ ಬ್ರಹ್ಮಾಂಡವ ನಡುಗುಮತಿಗಲೇ ಸುರಾರಾಜ ಭಯದಿಂದಲೇ ಬ್ರಹ್ಮಾಂಡವ ನಡುಗುಮತಿ. ಗುಣಮತಿಗಿಂತ ಅಳಕ ಬೈಸುವ ಗುಣಮತಿಗಿಂತ ಇದ ಮರುದುವೆ ಪರಂಜಯಿಸುವೆ. ಅಳಕ ಬೈಸುವ ಗುಣಮತಿಗಿಂತ ಇದ ಮರುದುವೆ
ಈಗಲೇ ಸುರರಾಜ ಭಯದಿಂದಲೇ ಬ್ರಹ್ಮಾಂಡವನ್ನುವುದೀಗಲೇ 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 ಪ್ರಭುಗಳೇ, ಸೋದರ ಅಶಿರಾವಣ ಅಗ್ರಜ, ಈಗಲೇ ಹೋಗಿ ಆ ಭೂಲೋಕದಲ್ಲಿರುವ ರಾಮ ಲಕ್ಷ್ಮಣನದು ಹಿಡಿದು ತಂದು ಭದ್ರಕಾಳಿಗೆ ಬಲಿ ಕೊಡಲೇಬೇಕು. ಇದಕ್ಕೆ ನಿನ್ನ ಅಭಿಮತವೇನು ಸೋದರ? ಅಣ್ಣ, ನಿನಗೆ ಶತ್ರುಗಳಾದ ಮೇಲೆ ನನಗೂ ಶತ್ರುಗಳಲ್ಲವೇ? ನಾನೀಗಲೇ ಹೋಗಿ ಆ ನರಪುಣ್ಯಗಳಾದ ರಾಮ ಲಕ್ಷ್ಮಣನನ್ನು ಸೆಳೆದು ತಂದು ನಿನ್ನಿಷ್ಟದಂತೆ ಕಾಳಿಕಾದೇವಿಗೆ ಬಲಿ ಕೊಡುವೆನು. ಸೋದರ ಸೋದರ ಶ್ರಾವಣ ಭೂಲೋಕಕ್ಕೆ ಹೋಗಿ ಆ ನರಮಾನವರದ ರಾಮ ಲಕ್ಷ್ಮಣನನ್ನು ಎಳೆದು ತಂದು ಭದ್ರಕಾಳಿಗೆ ಬಲಿ ಕೊಡಲೇಬೇಕು. ಇದಕ್ಕೆ ನಿನ್ನ ಇಷ್ಟವೇನು ಸೋದರ? ಗಟ್ಟಿಕ ಪ್ರಭುಗಳೇ, ಇದಕ್ಕೆ ನೀನೇನು ಹೇಳುವೆ? ಪ್ರಭುಗಳೇ, ಇಂತಹ ಅಲ್ಪ ಕಾರ್ಯಕ್ಕೆ ನೀವಾಗಬೇಕೆ? ಅವರನ್ನು ಸೆಳೆದು ತಂದು ನಿಮಗೊಪ್ಪಿಸುವೆನು. ಆ ನರಪುಣ್ಯಗಳು ರಾಮ ಲಕ್ಷ್ಮಣರು ಎಲ್ಲೇ ಇದ್ದರೂ ಸರಿ, ಹೇಗೆ ಇರಲಿ, ಸೆಳೆದು ತಂದು ನಿಮ್ಮ ಪಾದಗಳ ಮೇಲೆ ಬೀಳಿಸುವೆನು. ನನಗೆ ಅಪ್ಪಣೆ ಕೊಡಿ ರಾಜೇಂದ್ರ. ಯಾರು ಸಮರ್ವೇನಿಗೆ ಲಂಕೆ, ಯಾರು ಸಮರ್ವೇನಿಗೆ ನನಗೆ ಅಪ್ಪಣೆ ಕೊಡಿ ರಾಜೇಂದ್ರ. ಬಲ ಕಟಿಕ ನಿನ್ನ ಮಾತು ಕೇಳಿ ನನಗೆ ಬಹಳ ಆನಂದವಾಯಿತು. ನಿನ್ನ ಪೀಠದ ಮೇಲೆ ಕುಳಿತುಕೋ. ಹಾಗೆ ಆಗಲಿ ಪ್ರಭುಗಳೇ. ಇದಕ್ಕೆ ನೀನೇನು ಹೇಳುವೆ? ಪುಂಡರಾದ ನರಮಾನವನ್ನು ಎದುರು ಬಿದ್ದ ಎದುರಾಳಿಗಳನ್ನು ಸಾಕಡಗಿಸಬಲ್ಲೆ. ಆದರೆ ನಿಮ್ಮ ಅಪ್ಪಣೆಗೋಸ್ಕರ ನಾನು ಕೈತಿರುವೆ. ಅಪ್ಪಣೆ ಕೊಡಿ ಮಹಾಪ್ರಭುಗಳೇ. ಅವರನ್ನು ಕ್ಷಣ ಮಾತ್ರದಲ್ಲಿ ಹೋಗಿ ಧ್ವಂಸ ಮಾಡಿ ಬರುವುದು. ನಿನ್ನ ಪರಾಕ್ರಮವನ್ನು ನೋಡಿದರೆ ನನಗೆ ಬಹಳ ಆನಂದವಾಯಿತು. ನಿನ್ನ ಪೀಠದ ಮೇಲೆ ಕುಳಿತುಕೋ. ಸುಚರ್ಮುಖ ಪ್ರಭುಗಳೇ, ಇದಕ್ಕೆ ನೀನೇ ಹೇಳುವೆ? ಪ್ರಭುಗಳೇ, ಇವನ ಕೈಯಲ್ಲಾಗದ ಕೆಲಸವಲ್ಲ, ಹೇಳುವನೆ ಕೇಳು. ಹಿಡಿದುತ್ತಾರೆ ನರ ಮಾನವರ, ಹಿಡಿದುತ್ತಾರೆ ನರ ಮಾನವರ, ಹಿಡಿದುತ್ತಾರೆ ನರ ಮಾನವರ, ಹಿಡಿದುತ್ತಾರೆ ನರ ಮಾನವರ. ಹರಿಹರ ದೇವತೆ ಅಡ್ಡ ಬಂದರು, ಹರಿಹರ ದೇವತೆ ಅಡ್ಡ ಬಂದರು. ಹಿಡಿದುತ್ತಾರೆ ಮಾನವರ, ಹರಿಹರ ದೇವತೆ ಅಡ್ಡ ಬಂದರು. ಹಿಡಿದುತ್ತಾರೆ ಮಾನವರ. ಅಗ್ನಿ ವೈನ ವಾಸಿಷ್ಠ, ಅಗ್ನಿ ವರ್ಣ ವಾಯಿಷ್ಠ ಒಂದಾದರೂ ಸರಿಯೇ, ಅಗ್ನಿ ವರ್ಣ ವಾಯಿಷ್ಠ ಒಂದಾದರೂ ಸರಿಯೇ. ಮಾಯದಿಂದಲೇ ಬಂದಿದೆ ನಾನು ಈ ಕ್ಷಣದಲ್ಲಿ ರಾಜೇಂದ್ರ, ನಾನೀಗಲೇ ಹೋಗಿ ಇಡಿಮುಡಿ ಕಟ್ಟಿ ಸ್ಥಳ ತಂದು ನಿಮ್ಮ ಪಾದ ಬಿಡುವನು. ನನಗೆ ಅಪ್ಪಣೆ ಕೊಡು ಮಹಾರಾಜ. ನಿನ್ನ ಮಾತು ಕೇಳಿ ಬಹಳ ಆನಂದವಾಯಿತು. ನಿನ್ನ ಪೀಠದ ಮೇಲೆ ಕುಳಿತುಕೋ. ಘಟಿಕ ಆ ರಾಮ ಲಕ್ಷ್ಮಣನು ತಂದು ಕಾಳಿಗೆ ಬಲಿ ಕೊಡಲೇಬೇಕು. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ, ಆಗಲೇ ನನಗೆ ವಿಶ್ರಾಂತಿ, ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಗಟ್ಟಿಕ ಪ್ರಭುಗಳೇ, ಸುಚರ್ಮುಖ ನರಮಾನವರನ್ನು ಹಿಡಿದು ತಂದು ಭದ್ರಕಾಳಿಗೆ ಬಲಿ ಕೊಡಲೇಬೇಕು. ಹೌದು. ಗಟ್ಟಿಕ
ಹೋಗಿ ನೀನೀಗಲೇ ಡಂಗೂರವನ್ನು ಸಾರಿ ಟಗರನ್ನು ಬೆಳಗಿಸಬೇಕು. ನಡೆಯಿರಿ ಹೋಗೋಣ. ಜೈ ಶ್ರೀರಾಮಚಂದ್ರ. ಹಾಡುವೆ ಆಡುವೆ ನಿನ್ನ ನಾಮವ ಶ್ರೀರಾಮಚಂದ್ರ, ಆಡುವೆ ನಿನ್ನ ನಾಮವ. ರಾಮಭದ್ರ ಆಡುವೆ ನಿನ್ನ ನಾಮವ ಶ್ರೀರಾಮಚಂದ್ರ, ಆಡುವೆ ನಿನ್ನ ನಾಮವ. ಹೇ ರಾಮಚಂದ್ರ, ರಾಮ ಭರತ ಪ್ರೇಮ ಮೋಹನ ರಾಮ. ರಾಮಭದ್ರ ಶ್ರೀರಾಮಪ್ರಭು. ರಾಮ ಭರತ ಪ್ರೇಮ ಮೋಹನ ರಾಮ, ರಾಮಾನಂತ ರಾಮ, ರಾಮನೇ ಜಯ ರಾಮ. ರಾಮಭದ್ರ ಶ್ರೀರಾಮಪ್ರಭು. ರಾಮಾನಂತ ರಾಮ, ರಾಮನೇ ಜಯ ರಾಮ. ಆಡುವೆ ನಿನ್ನ ನಾಮವ ಶ್ರೀರಾಮಚಂದ್ರ, ಆಡುವೆ ನಿನ್ನ ನಾಮವ. ರಾಮಪ್ರಭು ಶ್ರೀರಾಮಚಂದ್ರ. ಭಕ್ತರ ಪಾಲಿಪ ಭಾವಜನಯ್ಯ. ರಾಮಪ್ರಭು ಭಕ್ತರ ಪಾಲಿಪ ಭಾವಜನಯ್ಯ, ಭಕ್ತ ವತ್ಸಲ ನೀನೇ ಭಾರ್ಗವ. ರಾಮಪ್ರಭು ಭಕ್ತ ವತ್ಸಲ ನೀನೇ ಭಾರ್ಗವ. ಆಡುವೆ ನಿನ್ನ ನಾಮವ ಶ್ರೀರಾಮಚಂದ್ರ, ಆಡುವೆ ನಿನ್ನ ನಾಮವ. ರಾಮಭದ್ರ ಆಡುವೆ ನಿನ್ನ ನಾಮವ. ರಾಮ ರಘುರಾಮ ರಾಮ ರಾಮ. ಇದೇನಿದು? ಈ ಅರ್ಧರಾತ್ರಿ ಸಮಯದಲ್ಲಿ ನನ್ನ ಬಾಲವನನ್ನು ಕದಲಿಸದಂತೆ ಭಾಸವಾಯಿತಲ್ಲ. ವಿಭೀಷಣನು ಹೇಳಿದಂತೆ ಆ ಮಹಿರಾವಣನು ಇರಬೇಕೋ ಏನು? ಬರಲಿ ಬರಲಿ. ಸರಿಸಮನರು ಈ ಲೋಕದಲ್ಲಿ ಯಾರಿರುವರು? ರಾಮ ಲಕ್ಷ್ಮಣರು ಎಲ್ಲಿರುವರು? ಎಲ್ಲವೋ ರಾಕ್ಷಸ, ಎಲ್ಲವೋ ಕೋತಿ. ನೀನೇನೋ ಆ ಮಾಯಾವಿ ಮಹಿರಾವಣನು ಹೇಳಬೇಕು. ಅಯ್ಯ, ನನ್ನ ಬಿಟ್ಟು ಬಿಡು, ನಾನು ಹೊರಟು ಹೋಗ್ತೀನಿ. ನನ್ನ ಬಿಟ್ಬಿಡಪ್ಪ, ನಾನು ಹೊರಟು ಹೋಗ್ತೀನಿ. ಓಹೋ, ಮತ್ತೊಬ್ಬ ರಾಕ್ಷಸನು ಬಂದಿರುತ್ತಿರೋನು. ಅವನ ಮೈಮೂಳೆಯನ್ನು ಮುರಿದು ಯಮಲೋಕಕ್ಕೆ ಕಳಿಸುವೆನು. ಬರಲಿ ಬರಲಿ. ಹಾ ರಾಮಚಂದ್ರ, ಈ ಪಾಪಿ ಮಾಯಾವಿಗಳು ಯಾವ ರೀತಿ ಮೋಸ ಮಾಡುತ್ತಾರೋ ಏನು? ಆಹಾ, ಮತ್ತೊಬ್ಬ ರಾಕ್ಷಸನು ಬರುತ್ತಿರುವನಲ್ಲ. ಬರಲಿ ಬರಲಿ, ಇವನ ಮೈಮೂಳೆಯನ್ನು ಮುರಿದು ಯಮಲೋಕಕ್ಕೆ ಕಳಿಸುವೆನು. ಎಲ್ಲವೋ ರಾಕ್ಷಸ. ಆಹಾ, ಈ ಮಾಯಾವಿ ರಾಕ್ಷಸರು ಯಾವ ರೀತಿ ಮೋಸ ಮಾಡುವವರೋ ಏನೋ. ಇರಲಿ, ಏನೇ ಆಗಲಿ, ನನ್ನ ಸ್ವಾಮಿಗಾಗಿ ನನ್ನ ಪ್ರಾಣವನ್ನು ಮುಡಿಪಾಗಿಡುವನು. ಜೈ ರಘುರಾಮಚಂದ್ರ. ಶ್ರೀಮನ್ನಾರಾಯಣ, ನನ್ನ ಮಾಂಗಲ್ಯ ಭಾಗ್ಯಕ್ಕೆ ಯಾವ ಅಮಂಗಳವಾಗದಂತೆ ಕಾಪಾಡು ತಂದೆ. ಇದು ನನ್ನ ಸ್ವಾಮಿ ಇತ್ತಲೇ ಬರುವಂತೆ ಕಾಣುತ್ತಿರುವುದು. ಪ್ರಾಣೇಶ್ವರ, ನಾನೀಗಲೇ ಮೂಲಕಕ್ಕೆ ಹೋಗಿ ಮಾನವರಾದ ರಾಮ ಲಕ್ಷ್ಮಣನನ್ನು ಬಲಿ ಕೊಟ್ಟು ಬರುವೆನು. ದೇವಿ ಮಾತಾಂಗಿ, ಪ್ರಾಣೇಶ್ವರ, ಇದೇನು? ನಮಸ್ಕರಿಸುವೆನು. ಇದೇನು ದೇವಿ ನಿನ್ನ ಪೂಜಾ ಕೈಂಕಾರಗಳು? ಸ್ವಾಮಿ, ನನ್ನ ಮಾಂಗಲ್ಯ ಭಾಗ್ಯಕ್ಕಾಗಿ ಈ ಪೂಜಾ ಕಾರ್ಯಕ್ರಮಗಳು ಪ್ರಿಯ. ದೇವಿ, ಪ್ರಾಣೇಶ್ವರ, ನಾನು ಸತ್ತರೆ ತಾನೆ
ನಿನ್ನ ಮಾಂಗಲ್ಯ ಕಳಿಸಬ. ನಾನು ಸಾಯುವಂತಿಲ್ಲ, ನಿನ್ನ ಮಾಂಗಲ್ಯ ಕಳಿಸುವಂತಿಲ್ಲ. ಬಾಯ್ಲಿ, ಭಯಪಡದೆ ಬಾಜಾವಿ. ಸ್ವಾಮಿ, ಈ ಸಂತೋಷ ಸಮಯದಲ್ಲಿ ಆನಂದದಿಂದ ಕಾಲ ಹೌದು ದೇವಿ. ಪ್ರಾಣೇಶ್ವರ ದೇವಿ, ಸ್ವಾಮಿ, ಬಹು ಜನ್ಮದ ಪೂಜಾ ಫಲ ಈ ನಮ್ಮ ಪ್ರೇಮ ಸಮ್ಮಿಲನ. ಪೂಜಾ ಫಲ ಈ ನಮ್ಮ ಪ್ರೇಮ ಸಮ್ಮಿಲನ. ಮಾತಾಗಿ ಪ್ರಾಣೇಶ್ವರ, ಒಲವಿನ ಸವಿಯ ಸವಿಯುವ ಶುಭ ದಿನ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಪ್ರಾಣೇಶ್ವರ, ಮಾತಂಗಿ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಹೃದಯದಿ ನಿನ್ನ ಮಧುರ ವಿಗಾನ. ಮಾತಂಗಿ ಪ್ರಿಯ, ಹೃದಯದಿ ನಿನ್ನ ಮಧುರ ವಿಗಾನ. ಈ ನಮ್ಮ ಜನ್ಮದ ಸುಖ ಸಾಧನ. ಮಾತಂಗಿ ಏನು ಹೇಳಿದೆ ಸ್ವಾಮಿ? ಈ ನಮ್ಮ ಜನ್ಮದ ಸುಖ ಸಾಧನ. ಬಹು ಜನ್ಮದ ಪೂಜಾ ಫಲ ಈ ನಮ್ಮ ಪ್ರೇಮ ಸಮ್ಮಿಲನ. ಮಾತಂಗಿ ಒಲವಿನ ಸವಿಯ ಸವಿಯುವ ಶುಭ ದಿನ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಹೃದಯದಿ ನಿನ್ನ ಮಧುರ ವಿಗಾನ. ಈ ನಮ್ಮ ಹೃದಯದಿ ನಿನ್ನ ಮಧುರ ವಿಗಾನ. ಈ ನಮ್ಮ ಜನ್ಮದ ಸುಖ ಸಾಧನ. ಈ ನಮ್ಮ ಜನ್ಮದ ಸುಖ ಸಾಧನ. ಬಹು ಜನ್ಮದ ಪೂಜಾ ಫಲ ಈ ನಮ್ಮ ಪ್ರೇಮ ಸಮ್ಮಿಲನ. ಮಾತಾಗಿ ಪ್ರಿಯ, ದೇವಿ. ಅತಿ ಮಧುರ ಹೌದು ದೇವಿ, ಪ್ರಿಯ, ಹೌದು. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಅಲೇ ಜೀವನ ಸಂಧ್ಯಾ ರಾಗ, ಅತಿ ಮಧುರ. ನೀಲಿನ ಬಾಳಿನ ಬೆಳ್ಮುಗಿಲೇ, ಅಲೇ ನನ್ನ ಕರೆಯೋನೆ. ಹೌದು ದೇವಿ. ನೀಲಿನ ಬಾಳಿನ ಬೆಳ್ಮುಗಿಲೇ, ನವಿಲಿನ ನಾಟಕ್ಕೆ ಕರೆಯೋನೆ. ಒಲವಿನ ತಾರೆ ನಗು ಶಾಬಾಷ್ ಸುಂದರಿ. ಜೇನಿನ ಹೊಳೆಯೇ ನಗು ಮುಟ್ಟುತ್ತಾನೆ. ಒಲವೇ ಸುಖದ ಉಯ್ಯಾಲೆ, ಒಲವೇ ಸುಖದ ಉಯ್ಯಾಲೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧುರ. ಹೇ ಅಲೇ ಶಾಬಾಷ್. ಮಾತೈ ಪ್ರಾಣೇಶ್ವರ, ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ರಾಣಿ. ನಮ್ಮ ಪ್ರೇಮಾನುರಾಗದ ಜ್ಯೋತಿ. ಅನುರಾಗದ ಅಮರಾವತಿ. ಆಶಾ ವಿಲಾಸದ ರಸ
ದೌತನ ಬರಿದಾಗ ಮಡಿಲಲ್ಲಿ ನವಚೇತನ. ದೇವಿ ಆಶಾವಿಲಾಸದ ದೌತನ ಬರಿದಾಗ ಮಡಿಲಲ್ಲಿ ನವಚೇತನ. ಪಾರಾಗಿಣಿ ಮನಮೋಗಿನಿ ಮಾತಂಗಿ ಪಾರಾಗಿಣಿ ಮನಮೋಗಿನಿ ಬಾಳಿನ ಸುಮರಾಣಿ ಪಾಸುಂದರಿ ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ರಾಣಿ ನಮ್ಮ ಪ್ರೇಮಾನುರಾಗದ ಅನುರಾಗದ ಅಮರಾವತಿ ಮಾತಂಗಿ ಕಾವ್ಯ ಸುಧಾಮಯ ಪರರಾಣಿಯೇ ಯೌವನ ರಾಣಿಯೇ ಪಾರಾಗಿಣಿ ಪಾರಾಗಿಣಿ ಮನಮೋಗಿನಿ ಮಾತಂಗಿ ಪಾರಾಗಿಣಿ ಮನಮೋಗಿನಿ ಬಾಳಿನ ಸುಮರಾಣಿ ಪಾಮೋಗಿನಿ ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ರಾಣಿ ನಮ್ಮ ಪ್ರೇಮಾನುರಾಗದ ಜ್ಯೋತಿ ಅನುರಾಗದ ಅಮರಾವತಿ ಮಾತಂಗಿ ಪ್ರಾಣೇಶ್ವರ, ಮಾತಂಗಿ ನನ್ನ ನಿನ್ನ ಸಂಬಂಧ ಬಹುಜನ್ಮದ ಅನುಬಂಧ. ಹೌದು ಪ್ರಿಯ, ಹೌದು ದೇವಿ. ಹೌದು. ಮಾತಂಗಿ ಮನದಿರಿಯನೆನಲ್ಲ ಎನ್ನ ಮನದಿರಿಯನೆನಲ್ಲ ಮನದಿರಿಯನೆನಲ್ಲ ಹೌದು ದೇವಿ. ಮನದಿರಿಯನೆನಲ್ಲ ವಿನಯಗಳು ಜೊತೆ ಸೇರಿ ಹೌದು ಹೌದು ದೇವಿ. ಶಬಾಷ್. ವಿನಯಗಳು ಜೊತೆ ಸೇರಿ ನಾವಾಡುವ ಬಾರ ಮನದಿರಿಯನೆನಲ್ಲ ಎನ್ನ ಮನದಿರಿಯನೆನಲ್ಲ. ನಯನ ಮನೋಹರ ನವಗುಣವಂತ ಭಲೆ. ನಯನ ಮನೋಹರ ನವಗುಣವಂತ ಅನಂತ ಸುಂದರ ವಿನೋದವ ನಾವಾಡುವ ಬಾರ ಶಬಾಷ್. ಮನದಿರಿಯನೆನಲ್ಲ ಮನದಿರಿಯನೆನಲ್ಲ. ದೇವಿ ಪ್ರಾಣೇಶ್ವರ, ಮಾತಂಗಿ ಸ್ವಾಮಿ, ಈ ಸರಸ ಸಲ್ಲಾಪಗಳಲ್ಲಿ ನನ್ನದೊಂದು ಕಾರ್ಯ ಬರ್ತೇನಲ್ಲ. ಅಂತಹ ಮಹಾಕಾರ್ಯವು ಏನು ಪ್ರಿಯ? ದೇವಿ ಭೂಲೋಕವಾಸಿಗಳಾದ ರಾಮ ಲಕ್ಷ್ಮಣನ ಮೇಲೆ ಸ್ವಾಮಿ, ನಾನು ಯುದ್ಧಕ್ಕೆ ಹೋಗಲು ಸಿದ್ಧನಾಗಿರುವನು. ನನ್ನನ್ನು ತಡ ಮಾಡದೆ ಬೆಳೆಸಿಕೊಡೋದಲ್ಲ ಪ್ರಾಣೇಶ್ವರಿ. ಸ್ವಾಮಿ, ಏನು ಹೇಳುತ್ತಿರುವೆ? ಜಗದೇಕ ವಲ್ಲಭನಾದ ಶ್ರೀರಾಮಚಂದ್ರನ ಮೇಲೆ ಯುದ್ಧವೇ? ಬೇಡ ಪ್ರಿಯ, ನನ್ನ ಮಾತನ್ನು ಕೇಳಿ. ದೇವಿ ನನ್ನ ಸ್ನೇಹಿತರಾದ ರಾವಣ ಬ್ರಹ್ಮನಿಗೆ ಪ್ರಮಾಣವನ್ನು ಕೊಟ್ಟಿರುವೆನು. ನನ್ನ ಪ್ರಮಾಣ ಉಳಿಯಬೇಕಾದರೆ ನಾನು ಈ ದಿನವೇ ಯುದ್ಧಕ್ಕೆ ಹೋಗಲೇಬೇಕು ದೇವಿ. ಪ್ರಾಣೇಶ್ವರ, ಏನು ಹೇಳುತ್ತಿರುವೆ? ನನ್ನ ಮಾತನ್ನು ತಿರಸ್ಕರಿಸಬೇಡಿ. ಎಲ್ಲಿ ರಾವಣ, ಎಲ್ಲಿ ರಾವಣ, ಎಲ್ಲಿ ಪ್ರಮಾಣ? ಅಂತಹ ಮೂರ್ತಿಯ ಮೇಲೆ ನಮಗೆ ವೈರತ್ವ ಬೇಡ. ನನಗೆ ಬಹಳ ಭಯವಾಗುತ್ತಿರುವುದು. ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ. ದೇವಿ ನನ್ನ ಶೌರ್ಯ ಸಾಹಸಗಳಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ರಾಮನಿಗೆ ಜಯವಾಗುವುದೇ ಖಂಡಿತ ಇಲ್ಲ. ನಿನ್ನ ಉಚ್ಚದ ಭ್ರಾಂತಿಯಲ್ಲಿ ಬಿಟ್ಟು ಬೇಗನೆ ನನ್ನಲ್ಲಿ ಕಳಿಸಿಕೊಡು. ಹೆಂಡತಿಯಲ್ಲೇ ಬಿಡಿಸಿಕೊಳ್ಳ ಶಕ್ತಿ ಇಲ್ಲದವನು ನನ್ನೇನು ಮಾಡಬಲ್ಲನು ದೇವಿ? ಪ್ರಾಣೇಶ್ವರ, ಆ ಶ್ರೀರಾಮಚಂದ್ರನು ಸಾಮಾನ್ಯವಾದವನಲ್ಲ. ಆ ನಿರ್ಮಲಕರನಾದ ಒಡನೆ ನಮಗೆ ವೈರತ್ವ ಬೇಕೆ ಪ್ರಿಯ. ನನ್ನ ಮಾತನ್ನು ಕೇಳಿ ಸ್ವಾಮಿ. ದೇವಿ ಪ್ರಾಣೇಶ್ವರ, ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ಈ ಪಾತಾಳ ಲಂಕೇಶ್ವರನಾದ ನನಗೆ ಸರಿ ಹೋಗುವುದೇ. ಸುಮ್ಮನೆ
ರಾಮನನ್ನೇ ಕೇಳಿ ಬಾಯಿ ಮುಚ್ಚು. ಪ್ರಾಣೇಶ್ವರ, ಆ ಶ್ರೀರಾಮಚಂದ್ರನೇ ಮಹಾವಿಷ್ಣು. ಹಿಂದೆ ಒಂದು ದಿನ ಆ ಬ್ರಹ್ಮದೇವನು ವೇದಾಂತಗಳು ಅಂಧಕಾಸನು ಸೋಮಕಾರಸನನ್ನು ಕೊಂದ ಮಹಾಶೌರ್ಯ. ಆತನ ಮೇಲೆ ಯುದ್ಧ ಬೇಡ, ನನ್ನ ಮಾತನ್ನು ಕೇಳಿ ಪ್ರಿಯ. ನನಗೆ ಬಹಳ ಭಯವಾಗುತ್ತಿರುವುದು. ದೇವಿ ಪ್ರಾಣೇಶ್ವರ, ಏಕೆಲೆ ಪ್ರಿಯ ಭಾಮಿನಿ ಈ ರೀತಿ ಸಾಗಸ, ಏಕೆಲೆ ಪ್ರಿಯ ಭಾಮಿನಿ ಸ್ವಾಮಿ. ದೇವಿ ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಏಕೆಲೆ ಪ್ರಿಯ ಭಾಮಿನಿ ಈ ರೀತಿ ಸಾಗಸ, ಏಕೆಲೆ ಪ್ರಿಯ ಭಾಮಿನಿ ಮಾತಂಗಿ ರಾಮನನ್ನು ಗಳಿ ನನ್ನ ಕೋಪವ ಕೆರಳಿಸಿ. ಮಾತಂಗಿ ರಾಮನನ್ನು ಗಳಿ ನನ್ನ ಕೋಪವ ಕೆರಳಿಸಿ, ಏತಕ್ಕೆ ಸುಮ್ಮನೆ ನಾಸಿ ಪಡೆಯುವೆ. ಪ್ರಾಣೇಶ್ವರ, ಪ್ರಾಣವಲ್ಲಮ್ಮ. ಏತಕ್ಕೆ ಸುಮ್ಮನೆ ನಾಸಿ ಪಡೆಯುವೆ. ಏಕೆಲೆ ಪ್ರಿಯ ಭಾಮಿನಿ ಈ ರೀತಿ ಸಾಗಸ, ಏಕೆಲೆ ಪ್ರಿಯ ಭಾಮಿನಿ ಸುಳ್ಳನ್ನು ನುಡಿದೆನು ವಿಧಿಯತೆ ಬೇಡಿದೆ. ನಿನಗಾಗಿ ಮುಚ್ಚು ಅವಿವೇಕಿಯೇ, ನಿನಗಾಗಿ ಮುಚ್ಚು ಅವಿವೇಕಿಯೇ. ಏಕೆಲೆ ಪ್ರಿಯ ಭಾಮಿನಿ ಈ ರೀತಿ ಸಾಗಸ, ಏಕೆಲೆ ಪ್ರಿಯ ಭಾಮಿನಿ. ಸ್ವಾಮಿ ಶಾಂತರಾಗಿ ಪ್ರಿಯ, ನನ್ನ ಮಾತನ್ನು ಕೇಳಿ ಸ್ವಾಮಿ. ಮಾತಂಗಿ ನನ್ನ ಗರ್ಜನಕ್ಕೆ ಎದುರಿ ಅಡಗಿದವನು ಫಲಂದವನೇ. ಸುಮ್ಮನೆ ರಾಮನನ್ನೇಕೆ ಕೊಳುವೆ, ಬಾಯಿ ಮುಚ್ಚು. ಪಾತಾಳ ಲಂಕೇಶ್ವರ, ನನ್ನ ಮಾತನ್ನು ಕೇಳಿ ಸ್ವಾಮಿ. ಒಂದು ಸಾರಿಯಾದರೂ ನನ್ನ ಮಾತನ್ನು ಕೇಳಿ. ನನ್ನ ಮಾಂಗಲ್ಯ ಭಾಗ್ಯವು ಉಳಿಸಿಕೊಳ್ಳುವ ಭಾರವು ನಿನ್ನದೇ ಅಲ್ಲವ ಪ್ರಿಯ. ದೇವಿ 14 ಲೋಕಗಳು ಒಂದಾಗಿ ಬಂದರೂ ಸರಿಯೇ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ಈ ಪಾತಾಳ ಲಂಕೇಶ್ವರನು ನನ್ನ 64 ವಿದ್ಯೆಗಳನ್ನು ಉಪಯೋಗಿಸಿ ಆ ನರಮಾರವರನ್ನು ಕ್ಷಣ ಮಾತ್ರದಲ್ಲಿ ತರಬೇನು. ನೀನನ್ನು ಅಡ್ಡ ಸ್ವಾಮಿ. ಸಾಧ್ಯವಾಗದಯ್ಯ, ನಮ್ಮಿಂದ ಸಾಧ್ಯವಾಗದಯ್ಯ. ರಾಮನ ತರಲೆಂದು ಹೋದೆವಯ್ಯ, ಬದುಕಿ ಬಂದೆವಯ್ಯ, ನಾವು ಬದುಕಿ ಬಂದೆವಯ್ಯ. ಸಾಧ್ಯವಾಗದಯ್ಯ, ನಮ್ಮಿಂದ ಸಾಧ್ಯವಾಗದಯ್ಯ. ನರಮಾನವರಿಂದ ನಿಮ್ಮ ತಮ್ಮ ಸತ್ತನಯ್ಯ. ನರಮಾನವರಿಂದ ನಿಮ್ಮ ತಮ್ಮ ಸತ್ತನಯ್ಯ. ಸಾಧ್ಯವಾಗದಯ್ಯ, ನಮ್ಮಿಂದ ಸಾಧ್ಯವಾಗದಯ್ಯ. ಪ್ರಭು 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 ಪ್ರಭು, ಸಾಮಾನ್ಯದ ಕೋತಿ ಎಂದು ಯುದ್ಧಕ್ಕೆ ಹೋದವು, ಆದರೆ ಅದು ಸಾಮಾನ್ಯದ ಕೋತಿ ಅಲ್ಲ. ಆ ಕೋತಿಯ ಮೇಲೆ ಯುದ್ಧ ಮಾಡಬಹುದು, ಆದರೆ ಬಾಲದ ಮೇಲೆ ಯುದ್ಧ ಮಾಡಲಾರೆ ಪ್ರಭು. ಅಲ್ಲ ಪ್ರಭು, ಅದು ಸಣ್ಣ ಕೋತೆ ಹೋದ, ಅದು ನಮ್ಮ ತ್ವಾಗೆಯಲ್ಲಿ ಹೊಡೆದಿದೆ. ಏನು ಹೇಳುತ್ತೀರಿ? ನನ್ನ ತಮ್ಮ ಅಹಿರಾವಣನು ಸತ್ತು ಹೋದನೆ? ಇಲ್ಲ ಇಲ್ಲ ಇಲ್ಲ, ಇದನ್ನು ನಾನು ಕೇಳಲಾರ. ಸೋದರ ಅಹಿರಾವಣ ನನ್ನ ತಮ್ಮನ ಪ್ರಾಣವನ್ನು ಕೊಂದ ಏಡಿಗಳು ನಿಮ್ಮನ್ನು ನಾನು ಬಿಡುವುದಿಲ್ಲ. ಓಂ ಭದ್ರಕಾಳಿ, ಜೈ ಭದ್ರಕಾಳಿ. ನಾನೀಗಲೇ ಭದ್ರಕಾಳಿಗೆ ಬರಬೇಕು. ಓಂ ಭದ್ರಕಾಳಿ, ಜೈ ಭದ್ರಕಾಳಿ. ನಿರಂತರವು ನಿನ್ನ ಚರಣ ಸೇವೆಯ ಗತಿಯನ್ನು ನಂಬಿದೆ ದೇವ, ಗತಿಯನ್ನು ನಂಬಿದೆ ದೇವ. ರಾಮಚಂದ್ರ, ಶ್ರೀರಾಮಭದ್ರ, ನಿರಂತರವು ನಿನ್ನ ಚರಣ ಸೇವೆಯ ಗತಿಯನ್ನು ನಂಬಿದೆ ದೇವ, ಗತಿಯನ್ನು ನಂಬಿದೆ ದೇವ.
ಭಕ್ತರ ಮನದಲ್ಲಿ ನೆಲೆಯಾಗಿರುವ ರಾಮಭದ್ರ ಶ್ರೀರಾಮಭದ್ರ ಭಕ್ತರ ಮನದಲ್ಲಿ ನೆಲೆಯಾಗಿರುವ ಭಕ್ತರ ಬಂಧು ಭಗವಂತ ನೀನೇ ಭಕ್ತರ ಬಂಧು ಭಗವಂತ ನೀನೆ ವಾನರ ಕುಲಕ್ಕೆ ಕರುಣೆಯ ತೋರು ರಾಮಭದ್ರ ವಾನರ ಕುಲಕ್ಕೆ ಕರುಣೆಯ ತೋರು ನಿರಂತರವು ನಿನ್ನ ಚರಣ ಸೇವೆಯ ಗತಿಯನ್ನು ನಂಬಿದೆ ದೇವ ಗತಿಯನ್ನು ನಂಬಿದೆ ದೇವ ರಾಮಭದ್ರ ಶ್ರೀರಾಮಪ್ರಭು ಭಕ್ತರ ಮನದಲ್ಲಿ ನೆಲೆಯಾಗಿರುವ ರಾಮಭದ್ರ ಭಕ್ತರ ಮನದಲ್ಲಿ ನೆಲೆಯಾಗಿರುವ ಭಕ್ತರ ಬಂಧು ಭಗವಂತ ನೀನೆ ಭಕ್ತರ ಬಂಧು ಭಗವಂತ ನೀನೆ ವಾನರ ಕುಲಕ್ಕೆ ಕರುಣೆಯ ತೋರು ರಾಮಭದ್ರ ವಾನರ ಕುಲಕ್ಕೆ ಕರುಣೆಯ ತೋರು ನಿರಂತರವು ನಿನ್ನ ಚರಣ ಸೇವೆಯ ಗತಿಯನ್ನು ನಂಬಿದೆ ದೇವ ಗತಿಯನ್ನು ನಂಬಿದೆ ದೇವ ರಾಮಭದ್ರ ಶ್ರೀರಾಮ ಪ್ರಭು ಸುಗ್ರೀವರಾಜ ಬರುವಂತಿರುವುದು ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಸೀತಾರಾಮ ರಾಮಚಂದ್ರ ಶ್ರೀರಾಮ ಜಯ ರಾಮ ಸೀತಾರಾಮ जय जय श्री राम आनंद राम जय जय राम जनार्दन श्री राम जय 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 राम रामचंद्र वेद गोचल विमल विचार रामचंद्र वेद गोचल विमल विचार वेदांत सार दयानिगा वेदांत सार दयानिगा जय जय राम जनार्दन श्री राम जय जय राम नित्य निर्मल वासु स्वरूप नित्य निर्मल वासु स्वरूप अयोध्य राम जानकी राम अयोध्य राम जानकी राम जय जय राम जनार्दन श्री राम जय जय राम नित्य निर्मल भक्ति स्वरूप नित्य निर्मल भक्ति स्वरूप अयोध्य राम जानकी राम अयोध्य राम जानकी राम जय जय राम जनार्दन श्री राम जय जय राम राम राम
ಆಂಜನೇಯ ಆಂಜನೇಯ ಶ್ರೀರಾಮಚಂದ್ರ ಮೂರ್ತಿ ನಿನ್ನನ್ನು ಜಾಗೃತಿಯಾಗಿ ಸುಗ್ರೀವರಾಜ ರಾಮದರ್ಶನವೇ ಇದು ಹೋಗಿ ಬನ್ನಿ. ಶ್ರೀರಾಮಚಂದ್ರ ನನಗೆ ರಾಮದರ್ಶನವಾಯಿತು. ಮತ್ತೆ ಯಾರು ಬರುವವರು ಸುಗ್ರೀವರಾಜ? ಶ್ರೀರಾಮಚಂದ್ರ ಮೂರ್ತಿ ನಿನ್ನನ್ನು ಬರಿ ಹೇಳಿದನು. ಅಲ್ಲಿಗೆ ಹೋಗೋಣ ನಡಿ. ಅದು ಶ್ರೀರಾಮಚಂದ್ರ ಮೂರ್ತಿ ನಿನ್ನನ್ನು ನೋಡಿ ಕಾದು ಅವರೇ ಇಲ್ಲಿಗೆ ಬರುತ್ತಿದ್ದಾರೆ ಆಂಜನೇಯ. ನನಗೆ ಪ್ರಭು ಶ್ರೀರಾಮರ ದರ್ಶನವನ್ನು ಮಾಡಿಸುವಿರಾ? ಅಂಗದ ರಾಜಕುಮಾರ ರಾಮ ದರ್ಶನವೇ ಇದು ಒಳಗಡೆ ಹೋಗಿ ಬನ್ನಿ. ರಾಮ 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 ಹನುಮಂತ, ನನಗೆ ಭಗವಂತ ಶ್ರೀರಾಮರ ದರ್ಶನವಾಯಿತು. ನಾನಿನ್ನು ಹೋಗಿ ಬರಲೇ? ಅಂಗದ ರಾಜಕುಮಾರ ರಾಮ ದರ್ಶನವಾಯಿತೆ, ಮತ್ತಾರು ಬರುವವರು? ಮಹಾರಾಜರಾದ ವಿಭೀಷಣರು ಬರುವರು. ಓಹೋ, ಭಾಗವತಮರಾದಂತಹ ವಿಭೀಷಣರೇ, ಬರಲಿ ಬರಲಿ. ವಿಭೀಷಣ ರೂಪದಲ್ಲಿ ಅಲ್ಲಿಗೆ ಹೋಗಿ ಬರುವನು. ಜೈ ಭದ್ರಕಾಳಿ. ಮೊಬೈಲ್ ನಮ್ಮಿಬ್ಬೆನೋ ನಿನ್ನಗೆ ಮಾರುತಿರಾಯ, ನಮ್ಮಿಬ್ಬೆನೋ ನಿನ್ನಗೆ ಮಾರುತಿರಾಯ, ಶ್ರೀರಾಮ ಪ್ರಿಯ ಭಕ್ತ ಆಂಜನೇಯ. ಶ್ರೀರಾಮ ಪ್ರಿಯ ಭಕ್ತ ಆಂಜನೇಯ, ನಮ್ಮಿಬ್ಬೆನೋ ನಿನ್ನಗೆ ಮಾರುತಿರಾಯ. ಅಂಜನಾಸುತನೇ ಮಹಾಬಲನೇ, ಅಂಜನಾಸುತನೇ ಮಹಾಬಲನೇ, ಶ್ರೀರಾಮ ಕಾರ್ಯ ಬಜರಂಗ ಪ್ರಿಯನೇ, ಶ್ರೀರಾಮ ಕಾರ್ಯ ಬಜರಂಗ ಪ್ರಿಯನೇ, ನಮಿಬೆನು ನಿನಗೆ ಮಾರುತಿರಾಯ, ಶ್ರೀರಾಮ ಪ್ರಿಯ ಭಕ್ತ ಆಂಜನೇಯ, ಶ್ರೀರಾಮ ಪ್ರಿಯ ಭಕ್ತ ಆಂಜನೇಯ, ನಮಿಬೆನು ನಿನಗೆ ಮಾರುತಿರಾಯ. ಶ್ರೀರಾಮ್ ಅಯ್ಯ ಮಾರುತಿ, ನನಗೆ ಶ್ರೀರಾಮ ದರ್ಶನ. ಓಹೋ, ಭಾಗವತಮರಾದಂತ ವಿಭೀಷಣರೇ ಇದು ಹೋಗಿ ಒಳಗಡೆ ಹೋಗಿ ಬನ್ನಿ. ಎಲ್ಲ ನರಮಾನವರೇ ಸುಖದಿಂದ ನಿದ್ರೆ ಮಾಡುತ್ತಿರುವರ? ರಾಮ ಲಕ್ಷ್ಮಣರೇ, ಇಂದಿಗೆ ನಿಮ್ಮ ನಿದ್ದೆಯ ಕೊನೆಯ ದಿನ. ಓಂ ಭದ್ರಕಾಳಿ, ಹರ ಹರ ಮಹಾದೇವ. ಓಂ ಭದ್ರಕಾಳಿ, ಹರ ಹರ ಮಹಾದೇವ. ರಾಜಕುಮಾರರ ಕಣ್ಣುಗಳನ್ನು ಮುಚ್ಚುವಂತಳಾಗು, ಕಿವಿಗಳು ಕೇಳಿಸದಂತೆ ಮಾಡು, ಅಂಗಾಂಗಗಳನ್ನೆಲ್ಲ ಬಂಧಿಸು. ಓಂ ಮಹಾದೇವಿ, ಹರ ಹರ ಮಹಾದೇವ. ಈ ರಾಜಕುಮಾರರು ನನ್ನ ವಶವಾಗುವಂತೆ ಮಾಡು. ಅಯ್ಯ ಮಾರುತಿ, ನನಗೆ ರಾಮದರ್ಶನವಾಯಿತು. ನಾನಿನ್ನು ಹೋಗಿ ಬರುತ್ತೇನೆ. ರಾಮದರ್ಶನವಾಯಿತೆ, ಮತ್ತಾರು ಬರ್ತಾರೆ ಒಡೆಯ? ಇನ್ಯಾರು ಬರುತ್ತಾರೆ? ನಳ, ನೀಲ ಮುಂತಾದವರು ಬರಬಹುದು. ಅಯ್ಯ ಮಾರುತಿ, ಏನು ವಿಭೂಷಣ? ನಾನೊಂದು ಮಾತನ್ನು ಹೇಳುತ್ತೇನೆ ಕೇಳು. ಹೇಳು ಹೇಳು. ಇಂತಹ ಮಾಯಾವಿಯನ್ನು ಎಂದಿಗೂ ನಂಬಬಾರದು. ಆ ಮಹಿರಾವಣನು
ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬರುತ್ತಾನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕು. ನಾನಿನ್ನು ಹೋಗಿ ಬರಲೇ? ವಿಭೀಷಣ, ಇಲ್ಲಿ ಯಾವ ರಾಕ್ಷಸರ ಮಾಯೆಗಳು ನಡೆಯುವುದಿಲ್ಲ. ನಿಮ್ಮಂತವರ ಆಶೀರ್ವಾದ ಹೊಂದಿದ್ದರೆ ಸಾಕು. ರಾಮಲಕ್ಷ್ಮಣರು ಕ್ಷೇಮದಿಂದ ಇರುತ್ತಾರೆ ಒಡೆಯ. ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನು ಮಾರುತಿ. ಹೇ ಗೊಂಬೆಗಳಂತೆ ನಿಂತಿರುವ ನರಮಾನವರೇ, ಈಗ ನೀವು ನನ್ನ ಕೈಗೆ ಸಿಕ್ಕಿರುವರು. ನಾನೀಗಲೇ ನಿಮ್ಮನ್ನು ಭದ್ರ ಕಾಳಿಗೆ ಬಲಿ ಕೊಡುವೆನು. ಅಂಜನೇಯ ನಮೋ ನಮೋ, ಅಂಜನಾನಂದನ ಆಂಜನೇಯ ನಮೋ ನಮೋ, ಪವನ ತನಯ ನಮೋ ನಮೋ, ಪತಿತ ಪವನ ನಮೋ ನಮೋ, ಪವನ ತನಯ ನಮೋ ನಮೋ, ಪತಿತ ಪವನ ನಮೋ ನಮೋ, ಅಂಜನಾನಂದನ ಆಂಜನೇಯ ನಮೋ ನಮೋ, ಅಂಜನಾನಂದನ ಆಂಜನೇಯ ನಮೋ ನಮೋ, ರಾಮದೂತ ನಮೋ ನಮೋ, ರಮ್ಯ ಚರಿತ ನಮೋ ನಮೋ, ರಾಮದೂತ ನಮೋ ನಮೋ, ರಮ್ಯ ಚರಿತ ನಮೋ ನಮೋ, ರಾಮ ರಾಮ ದಕ್ಷ ಸಂಕರಾಕ್ಷಣೆ ನಮೋ ನಮೋ, ದಾಹ ದುಃಖ ಕಲುಷ ವಿಘ್ನ ನಾಶಕಾಯ ನಮೋ ನಮೋ, ಅಂಜನಾನಂದನ ಆಂಜನೇಯ ನಮೋ ನಮೋ, ಅಂಜನಾನಂದನ ಆಂಜನೇಯ ನಮೋ ನಮೋ, ಪವನ ತನಯ ನಮೋ ನಮೋ, ಪತಿತ ಪವನ ನಮೋ ನಮೋ, ಪವನ ತನಯ ನಮೋ ನಮೋ, ಪತಿತ ಪವನ ನಮೋ ನಮೋ, ಅಂಜನಾನಂದನ ಆಂಜನೇಯ ನಮೋ ನಮೋ. ರಾಮ್ ಇವನ್ಯಾರು? ರಾಮ್ ಈಗ ತಾನೇ ವಿಭೀಷಣನು ದರ್ಶನ ಮಾಡಿಕೊಂಡು ಹೋದನಲ್ಲ. ಆ ವಿಭೀಷಣನು ಹೇಳಿದಂತೆ ಇವನೇ ಇರಬೇಕು, ಆ ಮಾಯಾವಿ ಮಹಿರಾವಣನು. ಬರಲಿ ಬರಲಿ. ಅಯ್ಯ ಮಾರುತಿ, ನನಗೆ ಶ್ರೀರಾಮ ದರ್ಶನ? ರಾಮ ದರ್ಶನವೇ? ಈ ಗದೆಯಿಂದ ಒಂದು ಪೆಟ್ಟು ಕೊಟ್ಟರೆ ಸಾಕು, ನಿನ್ನ ಸಂಹಾರ ಸಿದ್ಧ. ಎಲ್ಲವೋ ರಾಮದ್ರೋಹಿ! ರಾಮ ರಾಮ ರಾಮ, ಮತ್ತೆ ರಾಮ ರಾಮ ಎಂದು ಹೊಡೆಯುತ್ತಿರುವ ಮೂರ್ಖ! ರಾಮ ರಾಮ. ಅಯ್ಯ ಹನುಮಂತ, ವಿಭೀಷಣನು ನಿನ್ನೆಯಿಂದಲೂ ನಮ್ಮ ಜೊತೆಯಲ್ಲೇ ಇರುವನು. ಬಿಡುವುದಿಲ್ಲವೋ ಮೂಡನೆ, ಎಲ್ಲಿ ಹೋದರೂ ನಿನ್ನನ್ನು ಬಿಡುವುದಿಲ್ಲವೋ ಮೂಡನೆ. ಬಿಡುವುದಿಲ್ಲವೋ ಮೂಡನೆ, ಎಲ್ಲಿ ಹೋದರೂ ನಿನ್ನನ್ನು ಬಿಡುವುದಿಲ್ಲವೋ ಮೂಡನೆ. ನಿನ್ನನ್ನು ಬಿಡುದು ಮಾಡಿ ತೋರಿಸುವೆ ರಾಮದ್ರೋಹಿ. ನಿನ್ನನ್ನು ಬಿಡುದು ಮಾಡಿ ತೋರಿಸುವ ಯಮಲೋಕಕ್ಕೆ ಕಳಿಸುವೆನು, ಯಮಲೋಕಕ್ಕೆ ಕಳಿಸುವೆನು. ನಿಜವನ್ನು ಬೇಡಿ ಉಳಿಸಿದ ಇನ್ನು, ನಿಜವನ್ನು ಬೇಡಿ ಉಳಿಸಿಕೊಳ್ಳಿ ಇನ್ನು. ನಿನ್ನನ್ನು ಪ್ರಾಣ ಬೇಗನೆ ಕೂಡ, ನಿನ್ನಯ ಪ್ರಾಣವ ಬೇಗನೆ ಕೂಡ, ನಿನ್ನಯ ಪ್ರಾಣವ ಬೇಗನೆ ಕೂಡ. ಆಂಜನೇಯ, ಕೆಲವೋ ರಾಮದ್ರೋಹಿ, ನಿನ್ನ ಅಣ್ಣನಾದ ರಾವಣನಿಂದ ವಧೆಗಳನ್ನು ತಿಂದು ನನ್ನ ಬಳಿ ಸೇರ್ತಿರುವೆಯಾ? ಆಂಜನೇಯ, ನನ್ನನ್ನು ಕುರಿತು ಹೀಗೆ ಏಕೆ ಮಾತನಾಡುತ್ತಿರುವೆ? ಎಲ್ಲವೋ ಆಂಜನೇಯ, ಹರಿಹರ, ರಾಮ ರಾಮ. ಯಾವ ಆಂಜನೇಯ, ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ದೋಷವೂ ಎಲ್ಲವೋ ರಾಮದ್ರೋಹಿ! ನಿನ್ನ ಗದಪ್ರಹಾರವೇ. ನನ್ನನ್ನು ಕೊಲ್ಲಬೇಡಿ ತಂದೆ, ನನ್ನನ್ನು ಕೊಲ್ಲಬೇಡಿ. ಸುಗ್ರೀವರಾಜ, ಆಂಜನೇಯ, ಹಂಗದ ಕುಮಾರ, ಜಾಮುಂದರೆ ಈ ಪಾಪಿಯು ತಂದೆ ತಾಯಿಗಳು ನೀವೆಂದು ನಂಬಿದವನು ನನ್ನನ್ನು ಅನುಮಾನದಿಂದ ಕಾಣುವುದು ನ್ಯಾಯವೇ? ನ್ಯಾಯವೇ?
ಯಾವನ್ನರಿಯದ ನನಗೆ ಈ ಶಿಕ್ಷೆ ತಡೆಯಲಾರೆನು ನಾನಿನ್ನು ನನ್ನನ್ನು ಒಂದೇ ಬಾರಿಗೆ ಕೊಂದು ಶಾಂತನಾಗಬಾರದೆ ಮಾರುತಿ ಶಾಂತನಾಗು ಎಲ್ಲೋ ರಾಮದ್ರೋಹಿ, ಇನ್ನೂ ರಾಮ ರಾಮ ಎನ್ನುತ್ತಿರುವೆಯ? ಸುಗ್ರೀವರಾಜ, ಅಂಗದ ಕುಮಾರ, ಮಾರುತಿ, ಇವನೇ ಅರ್ಧರಾತ್ರಿ ಸಮಯದಲ್ಲಿ ಬಂದು ಹೇಳಬಾರದ ಮಾತುಗಳನ್ನು ಹೇಳಿ ನನ್ನ ಮನಸ್ಸನ್ನು ವಿಚಲಿತವನ್ನಾಗಿ ಮಾಡಿ ಈಗ ಏನೂ ಅರಿಯದಂತೆ ನಟನೆ ಮಾಡುತ್ತಿರುವನು. ಆಂಜನೇಯ, ನೀನು ಮೋಸ ಹೋದೆ. ಆಂಜನೇಯ, ನೀನು ಮೋಸ ಹೋದೆ. ಪೂರ್ವಕಾಲದಲ್ಲಿ ಮಾಯಾಸುರನ ಬಳಿಯಲ್ಲಿ ವಿದ್ಯೆಯನ್ನು ಕಲಿಯುವಾಗ ಮೋಜಿಗಾಗಿ ನನ್ನ ವೇಷವನ್ನು ಅವನು ಧರಿಸಿದ್ದನು, ಅವನ ವೇಷವನ್ನು ನಾನು ಧರಿಸಿದ್ದೆನು. ರಾತ್ರಿ ವೇಳೆ ನನ್ನ ವೇಷದಲ್ಲಿ ಬಂದು ನಿನಗೆ ಹೇಳಬಾರದ ಮಾತುಗಳನ್ನು ಹೇಳಿ ಕೋಟೆ ಬಾಗಿಲನ್ನು ತೆಗೆಸಿ ರಾಮ ಲಕ್ಷ್ಮಣರನ್ನು ಕದ್ದೊಯ್ದುವಂತೆ ತೋರುತ್ತದೆ. ಮಾರುತಿ, ಹೋದೆ. ಶಾಂತನಾಗು ರಾತ್ರಿ ಹೇಳಿದಂತೆ ಈಗಲೂ ತಪ್ಪು ನುಡಿಗಳನ್ನು ಹೇಳುತ್ತಿರುವೆಯ? ನಿನ್ನನ್ನು ಈಗಲೇ ಯಮಲೋಕಕ್ಕೆ ಕಳಿಸುವೆನು. ಮೋಸವಾದೆ ಹನುಮಂತ, ಮೋಸವಾದೆ. ಆ ಮಾಯಾವಿ ಮಹಿರಾವಣನು ನಮ್ಮ ಶ್ರೀರಾಮ ಲಕ್ಷ್ಮಣ ಮೂರ್ತಿಗಳನ್ನು ಪಾತಾಳ ಲೋಕಕ್ಕೆ ಕೊಂಡೊಯ್ಯುವ ಯೋಜನೆಯನ್ನು ಮಾಡಿರೋದು. ಅಯ್ಯೋ ದೈವವಿದೆಯೇ, ಎಂತಹ ಅನರ್ಹವಾಯಿತು. ವಿಭೀಷಣ, ರಾಮ ರಾಮ ರಾಮ, ನನ್ನ ಕೈಯಿಂದ ಈ ವಿಭೀಷಣನನ್ನು ಕೈನಲ್ಲ. ರಾಮ ರಾಮ, ನಿನ್ನ ಸೇವಕ ಮಹಾಬಲವಂತನೆಂಬ ಗರ್ವದಲ್ಲಿ ನಿನ್ನನ್ನು ಕಳೆದುಕೊಂಡನಲ್ಲ. ಏನು ಮಾಡಲಿ ವಿಭೀಷಣ, ಏನು ಮಾಡಲಿ? ಮಾರುತಿ, ಈಗ ಆಲೋಚನೆ ಮಾಡಲು ಸಮಯವಿಲ್ಲ. ಆ ಮಹಿರಾವಣನು ನಮ್ಮ ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿರುವನು. ಬೆಳಗಾಯಿತೆಂದರೆ ಶ್ರೀರಾಮಚಂದ್ರ, ನಮ್ಮ ರಾಮ ಲಕ್ಷ್ಮಣರನ್ನು ಭದ್ರ ಕಾಳಿಕಾ ದೇವಿಗೆ ಬಲಿ ಕೊಡುತ್ತಾನೆ. ನೀನು ಈಗಲೇ ಹೋಗಿ ರಾಮ ಲಕ್ಷ್ಮಣರನ್ನು ಸಂರಕ್ಷಣೆ ಮಾಡಬೇಕು. ಭೀಷಣ, ತ್ರಿಭುವನದೊಳಗೆ ಎನ್ನೊಡೆಯನಾದ ರಾಘವನನ್ನು ಎಲ್ಲಿ ಬಚ್ಚಿಟ್ಟಿದರೋ ಸರಿಯೇ, ದಿಕ್ಕವರನ್ನು ಒಕ್ಕರಿಸಿ ನನ್ನ ಕಾವಲಿಂದ ಮಣ್ಣು ಮಾಡಿ ನನ್ನ ರಾಮ ಲಕ್ಷ್ಮಣರನ್ನು ಕರೆತರದೇ ಇರೆನು. ಭೀಷಣ, ಬೇಗನೆ ಹೇಳು, ಆ ಪಾತಾಳ ಲೋಕ ಎಲ್ಲಿದೆ? ಮಾರುತಿ, ಪಾತಾಳಕ್ಕೆ ಮಾರ್ಗ ಎನ್ನುವುದಾದರೆ ಸಪ್ತ ಸಮುದ್ರಗಳ ಮಧ್ಯದಲ್ಲಿ ದಿವ್ಯವಾದ ಒಂದು ಕಮಲಪತ್ರ ಹೊಂದಿದೆ. ಆ ಕಮಲಪತ್ರದ ನಾಳದೊಳಗಡೆಯಿಂದ ಹೋದರೆ ಮಹಿರಾವಣನ ದ್ವಾರಕ್ಕೆ ಹೋಗಬಹುದು. ಅಲ್ಲಿ ಒಬ್ಬ ಶೂರನಿರುವನು. ಅವನನ್ನು ಗೆದ್ದು ಮುಂದೆ ಹೋದರೆ ಆ ಮಹಿರಾವಣನ ಅರಮನೆ ಕಾಣುವುದು. ರಾಮ ಲಕ್ಷ್ಮಣನನ್ನು ಕಂಡು ಮಹಿರಾವಣನನ್ನು ಜಯಿಸಿ ಕೀರ್ತಿಶೇಷನಾಗಿ ಬಾ, ನಿನಗೆ ಮಂಗಳವಾಗಲಿ. ಆಗಬಹುದು ಭೀಷಣ, ನಾನು ಈಗಲೇ ಹೊರಡುವೆನು. ಜೈ ರಘುರಾಮಚಂದ್ರ. ಯಾವ ನಿಮಿಷದೋ ಏನಾಗುವುದೋ ಪರಮಾತ್ಮ ಶ್ರೀಹರಿ. ಯಾವ ನಿಮಿಷದೋ ಏನಾಗುವುದೋ ಬಲ್ಲವರಾರು
ಸಾಹಸವ ಕೈವರಾರೋ ಯಾವ ನಿಮಿಷದೋ ಏನಾಗುವುದೋ ಬಲ್ಲವರಾರೋ ತರೆಯೊಳಗೆ ಈ ತರೆಯೊಳಗೆ. ಪರಮಾತ್ಮ ತಂದೆಯ ನೋಡದೆ ಹೇಗಿರಲಿ ನಾನು, ತಂದೆಯ ನೋಡದೆ ಹೇಗಿರಲಿ ನಾನು, ಅಭಯವ ಕೊಟ್ಟು ಕಾಪಾಡೆಯ ದೇವ, ಅಭಯವ ಕೊಟ್ಟು ಕಾಪಾಡೆಯ ದೇವ. ಯಾವ ನಿಮಿಷದೋ ಏನಾಗುವುದೋ ಬಲ್ಲವರಾರೋ ತರೆಯೊಳಗೆ ಈ ತರೆಯೊಳಗೆ. ಆಹಾ, ಈ ಸೇವಕ ವೃತ್ತಿಯಿಂದ ಎಂದಿಗೆ ನಿವೃತ್ತಿ ಹೊಂದುವನೋ ಏನೋ, ಛೇ, ಒಂದು ತಿಳಿಯದಂತಾಯಿತಲ್ಲ. ತಂದೆಯನ್ನು ಕಾಣದೆ ಹಂಬಲಿಸುವ ಕಾಲ ಬಂದಿತಲ್ಲ. ಆ ಮಹಿರಾವಣನ ಅಹಂಕಾರಕ್ಕೆ ಕೊನೆ ಮೊದಲಿದಿಲ್ಲದಂತಾಯಿತಲ್ಲ. ಯಾರು ಏನು ಹೇಳಿದರೂ ಇದು ನನ್ನ ಆಜ್ಞೆ ಎಂದು ಗರ್ವ ಪಡುತ್ತಿರುವನಲ್ಲ. ಆ ಅಹಿರಾವಣನು ಭೂಲೋಕದಲ್ಲಿ ನರ ವಾನರ ಕೈಗೆ ಸಿಕ್ಕಿ ಹತನಾದನು. ಅವರವರ ಗ್ರಹಚಾರವನ್ನು ಬಿಟ್ಟು ಯಾರಿಂದಲೂ ನಡೆಯಲು ಸಾಧ್ಯವಿಲ್ಲ. ಇದೇನಿದು? ಈ ದಿನ ಎಲ್ಲಿಲ್ಲದಂತಹ ನಿರ್ಧಾರವತ್ತು ನನ್ನನ್ನು ಆವರಿಸಿರುವಂತೆ ಕಾಣುತ್ತಿದವಲ್ಲ. ಈಗಲೇ ಸ್ವಲ್ಪ ಕಾಲ ಇಲ್ಲಿ ಕುಳಿತು ವಿಶ್ರಾಮಿಸುವೆನು. पाहि श्री रामचंद्र पालिक सूरेन्द्र रामभद्र पाहि श्री रामचंद्र पालिक सूरेन्द्र परम पवन श्री सद्गुण सान्द्र रामभद्र श्री रामभद्र परम पवन श्री सद्गुण सान्द्र पाहि श्री रामचंद्र पालित सूरेन्द्र परम पवन श्री सद्गुण सान्द्र रामभद्र नीरज नील मुनीन्द्र हृदय रामभद्र श्री रामभद्र नीरज नील मुनीन्द्र हृदय लोक निवारण साहस शयन रामभद्र लोक निवारण साहस शयन पाहि श्री रामचंद्र पालित सूरेन्द्र परम पवन श्री सद्गुण सान्द्र राम जय राम ಇದೇನಿದು? ಈ ಪಾತಾಳಲೋಕವು ಎಷ್ಟು ಭಯಂಕರವಾಗಿದೆಯಲ್ಲ. ಆಹಾ, ನನ್ನ ಹಾಗೆ ಇರುವ ಇಲ್ಲೊಬ್ಬ ಬಾಲಕ ಮಲಗಿ ನಿದ್ರೆ ಮಾಡುತ್ತಿರುವನು. ಹೋಗಿ ವಿಚಾರಿಸುವನು. ಎಲ್ಲವೋ ಬಾಲಕ, ಬಾಲಕ, ಎಲ್ಲವೆಲ್ಲವೋ ಬಾಲಕ. ಯಾರು 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 ನನ್ನ ನಿಧಾಭಂಗವನ್ನು ಮಾಡಿದವರು? ನಾನೇ ಕೆಲವೋ ಬಾಲಕನಾದ ಮುರಿಕೋಟಿಯೇ, ಈ ಪಾತಾಳ ಲೋಕಕ್ಕೆ ಬರಬೇಕಾದರೆ ಆ ಹರಿಹರಾದಿಗಳೇ ಭಯಪಡುವರಲ್ಲ. ಪಾಲಕನಾದ ಛೈ ಸಣ್ಣ ಕೋತಿ ಮರಿಯೇ, ಈ ಪಾತಾಳ ಲೋಕಕ್ಕೆ ಹೇಗೆ ಬಂದೆಯೋ ಮೂರ್ಖ?
ನಿನ್ನ ಹೆಸರೇನು? ನನ್ನ ಲೋಕಕ್ಕೆ ಬಂದು ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ ಮೂರ್ಖ? ನಾನು ಪಾತಾಳವಾಸಿ. ನೀನು ಯಾರು? ನಾನು ಭೂಲೋಕವಾಸಿ. ಓಹೋ, ನಿನ್ನ ಬಳಿ ಮಾತನಾಡಲು ನನಗೆ ಸಮಯವಿಲ್ಲ. ನಾನು ಸ್ವಾಮಿ ಕಾರ್ಯಕ್ಕೆ ಬಂದಿರುವನು. ಬಿಡು, ದಾರಿಯನ್ನು ಬಿಡು. ನಿಲ್ಲು ನಿಲ್ಲೋ ಭೂಲೋಕದ ಕಾಡುಕಪ್ಪಿಯೇ. ಎಲ್ಲವೋ ಬಾಲಕ, ಇಲ್ಲಿಗೆ ಯಾರೂ ಬರುವಂತಿಲ್ಲ. ಬಂದವರು ಹೊರಗಡೆ ಹೋಗುವಂತಿಲ್ಲ. ತಿಳಿದು ತಿಳಿಯದೆ ಬಂದೆ ಇಲ್ಲಿಗೆ. ಹೊರಡು ಹೋಗು. ಬಂದ ದಾರಿಯನ್ನಿಡುರು. ಎಲ್ಲವೋ ಕೋತಿ. ಎಲ್ಲವೋ ಬಾಲಕ, ನಾನು ಇಲ್ಲಿ ಸ್ವಾಮಿ ಸುಮ್ಮನೆ ಏಕೆ ಕೂಗುತ್ತಿರುವೆ? ನಾನು ಇಲ್ಲಿ ಸ್ವಾಮಿ ಕಾರ್ಯಕ್ಕೆ ಬಂದಿರುವೆನು. ದಾರಿ ಬಿಡದಿದ್ದರೆ ನಿನ್ನನ್ನು ಯಮಲೋಕಕ್ಕೆ ಕಳಿಸುವೆನು. ನಿನ್ನ ಮೇಲೆ ಯಾಕೋ ಭ್ರಾಂತಿ ಬರುತ್ತಿರದೆ ಅಲ್ಲ? ಏ ಕೋತಿ, ಏನು ಮಾಡಲಿ? ಭ್ರಾಂತಿ 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 ಎಂದು ನನ್ನ ಮೇಲೆ ಯುದ್ಧ ಮಾಡಲು ಭಯ ಪಡುತ್ತಿರುವೆನೋ ಕೋತಿ ಎಲ್ಲವೋ ಮರಿಯೇ? ಬಾಲಕ, ಕೆಲವೋ ಮೂರ್ಖ, ನಿನ್ನನ್ನು ಹೊಡೆದು ಈಗಲೇ ಯಮಲೋಕಕ್ಕೆ ಕಳಿಸಬಲ್ಲೆ. ಆದರೆ ಏನು ಮಾಡಲಿ? ತೆಗೆದುಕೋ, ಈ ಯುದ್ಧಕ್ಕೆ ಸಿದ್ಧನಾಗು. ಏ ಕೋತಿ ಮರಿಯೇ, ನಿನ್ನನ್ನು ಕೊಲ್ಲಲು ಆಯುಧ ಬೇಕೆ? ಅಖಂಡ ಭುಜಬಲ ಮುಷ್ಟಿಯಾದ ನನ್ನ ವಜ್ರ ಮುಷ್ಟಿಯೇ ಸಾಕು. ನನ್ನ ಬೆಟ್ಟನ್ನು ನಾರಾಯಣ. ಓಹೋ, ಗುರುದೇವರಿಗೆ ಪೂಜ್ಯರೇ, ನಮಸ್ಕಾರ. ನಮಸ್ಕರಿಸುವನು. ಆಂಜನೇಯ ನಿನಗೆ ಮಂಗಳವಾಗಲಿ. ಬಾಲಕ ನಿನಗೆ ಮಂಗಳವಾಗಲಿ. ಆಂಜನೇಯ, ಇದೇನು ರಾಮ ಕಾರ್ಯನಿರತನಾಗಿ ಬಂದು ಈ ಸಣ್ಣ ಬಾಲಕನ ಮೇಲೆ ಕಾದಾಡುತ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಧರ್ಮಸಮ್ಮತವೇ? ಪೂಜ್ಯರೇ, ನಾನು ಇಲ್ಲಿ ಸ್ವಾಮಿ ಕಾರ್ಯಕ್ಕೆ ಬಂದೆ. ನಯ ವಿನಯದಿಂದ ಎಷ್ಟು ಹೇಳಿದರು ಇವರು ನನ್ನನ್ನು ದಾರಿ ಬಿಡದೆ ಮಾತನಾಡುತ್ತಿರುವನು. ಅಲವಾ ನಾರಮನ ಮಹರ್ಷಿಗಳೇ, ನನ್ನನ್ನು ತಡೆಯಬೇಡಿ. ಬಾಲಕ ನಿಲ್ಲು ನಿಲ್ಲು ನಿಲ್ಲು. ಬಾಲಕ ನಿಲ್ಲು ನಿಲ್ಲು. ಈತನನ್ನು ಯಾರೆಂದು ತಿಳಿದುಕೊಂಡಿರುವೆ? ಯಾರಿವನು ಮರ್ಕಟ? ಕೇಳುವೆನು ಕೇಳು. ಪ್ರಭುಗಳ ಕ್ಷೇಮವನ್ನರಿತು ಬಾಲಕ, ಮಹರ್ಷಿಗಳೇ, ಪ್ರಭುಗಳ ಕ್ಷೇಮವನ್ನರಿತು ರಾಮ ಸುಗ್ರೀವರ ಸ್ನೇಹ ಬಯಸಿದವನೋ, ಶ್ರೀರಾಮ ಸುಗ್ರೀವರ ಸ್ನೇಹ ಬಯಸಿದವನೋ, ಇರಲಿ. ಪೂಜಾಚಯ ವೃತ್ತಾಂತವನರಿತು ಪೂಜಾಚಯ ವೃತ್ತಾಂತವನರಿತು ಸಮುದ್ರವನ್ನು ಲಂಘಿಸಿದವನೋ, ಕ್ಷಣ ಮಾತ್ರದಲ್ಲಿ ಲಂಕಾ ಪಟ್ಟಣವನ್ನು ಬೋಧೆ ಮಾಡಿದವನೋ, ಕ್ಷಣ ಮಾತ್ರದಲ್ಲಿ ಲಂಕಾ ಪಟ್ಟಣವನ್ನು ಬೋಧೆ ಮಾಡಿದವನೋ, ಬಾಲಕ ಇಂಥ ತಂದೆಯ ಮೇಲೆ ನಿನಗೆ ಯುದ್ಧವೇ? ಪೂಜ್ಯರೇ, ಇಂತಹ ತಂದೆಯ ಮೇಲೆ ನಿನಗೆ ಯುದ್ಧವೇ? ಗುರುದೇವ, ಗುರುದೇವ, ಇವರು ನಿಜವಾಗಿ ನನ್ನ ತಂದೆಯೇ? ಹೌದು ಬಾಲಕ, ನಿಜವಾಗಲೂ ನಿನ್ನ ತಂದೆ. ಪೂಜ್ಯರೇ, ಏನು ಹೇಳ್ತೀರಿ? ಬ್ರಹ್ಮಚಾರಿಯಾದ ನನಗೆ ಇವನು ಮಗನೇ? ಸಾಕು, ನಿಲ್ಲಿಸಿ ನಿಮ್ಮ ಈ ಉಪದೇಶ. ಪೂಜ್ಯರೇ, ಏನು ಹೇಳುತ್ತಿರುವಿರಿ? ನನ್ನನ್ನು ಸರಿಯಾಗಿದೆ. ಇದು ತಮಾಷೆ ಮಾಡುತ್ತಿರುವಂತ. ತಮಾಷೆ ಮಾಡುತ್ತಿರುವೆಯೋ ಏನು? ಇವನು ನನ್ನ ಮಗನೇ. ಆಂಜನೇಯ, ನನ್ನ ತಂದೆಯೇ? ಬಾಲಕ ಬಾಲಕ ನನ್ನ ಮಾತನ್ನು ಕೇಳು. ಆಂಜನೇಯ, ನೀನು ಸೀತಾನ್ವೇಷಣೆಯ ಸಮಯದಲ್ಲಿ ಸಮುದ್ರವನ್ನು ಲಂಘಿಸಿದಾಗ ನಿನ್ನ ದೇಹದಲ್ಲಿನ ಆ ಬೆವರಿನ ಹನಿಯು ಆ ಪಾತಾಳ ಸಮುದ್ರದ ಮೇಲೆ ಆ ನಿನ್ನ ಹನಿಗಳು ಬಿದ್ದಾಗ, ಆ ಕಮಲದ ಮೇಲೆ ನಿನ್ನ ಹನಿಗಳು ಬಿದ್ದಾಗ ಅದನ್ನು ಆಹಾರವೆಂದು ಅರಿತ ಆ ಮತ್ಸ್ಯಗಂಧಿನಿ ಅದನ್ನು
ತಿಂದ ಕಾರಣ ಗರ್ಭ ಧರಿಸಿ ಜನಿಸಿದವನೇ ಈ ಬಾಲಕ. ಈತನು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದರಿಂದ ಈತನಿಗೆ ಮತ್ಸ್ಯಾನಮ ಎಂದು ನಾಮಕರಣ ಮಾಡಿದಳು ಇವನ ತಾಯಿ. ಮಹರ್ಷಿಗಳೇ, ಹಾ ತಂದೆಯೇ, ನನ್ನನ್ನು ಕ್ಷಮಿಸಿ ಕಾಪಾಡಿಯ ಮತ್ಸ್ಯಾನಮ ಹೇಳ ಮೇಲೆ ತಂದೆ. ನಾರದರು ಬರದಿದ್ದರೆ ಎಂತಹ ಅನರ್ಹವಾಯಿತಿತ್ತು. ಮಾರುತಿ, ನನಗೆ ಮಾಡಬೇಕಾದ ಕೆಲಸಗಳು ಬಹಳಷ್ಟಿವೆ. ನೀನು ನಿನ್ನ ಕೆಲಸವನ್ನು ಮುಗಿಸಿಕೊಂಡು ಬೇಗ ಬಾ ಮಾರುತಿ. ಆಗಲೇ ಪೂಜಾರಿ. ಜಯ ಜಯ ತಂದೆ, ಬಾಲಕ ಮತ್ಸ್ಯಾನಮ. ಜಯ ಜಯ ಲೋಕಾವನ ಭವಭಯಹರಣ ಕರುಣಾಭರಣ ಜಯ ಜಯ ಲೋಕಾವನ ನಾರಾಯಣ ಪಾವನ ಚರಣ ಶೋಭಿತ ನಯನ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ನಾರಾಯಣ ನಾರಾಯಣ ದುರಿತ ನಿವಾರಣ ಸಕಲ ಕಾರಣ ಧರ್ಮಪರಾಯಣ ನಾರಾಯಣ ಧರ್ಮಪರಾಯಣ ನಾರಾಯಣ ಜಯ ಜಯ ಲೋಕಾವನ ಭವಭಯಹರಣ ಕರುಣಾಭರಣ ಜಯ ಜಯ ಲೋಕಾವನ ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾನ ಸುಗು ನಾಲಯ ಶೌರ್ಯ ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾನ ಸುಗು ನಾಲಯ ಶೌರ್ಯ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕಾವನ ಭವಮಯ ಅರಣ ಕರುಣಾಭರಣ ಜಯ ಜಯ ಲೋಕಾವನ ನಾರಾಯಣ ನಾರಾಯಣ ನಾರಾಯಣ. ಮತ್ಸ್ಯಾನಮನು ಹನುಮಂತನಿಗೆ ಮಗನಾಗಿರುವನು. ಅವನ ಜನ್ಮ ರಹಸ್ಯವನ್ನು ಹೇಳಿದ್ದಾಯಿತು. ನಾನಿನ್ನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ಗುರುದೇವರಿಗೆ ನಮಸ್ಕರಿಸುವೆವು. ಮಗನೇ ಮತ್ಸ್ಯಾನಮ, ತಂದೆಯೇ, ನಾರದರು ಬರದಿದ್ದರೆ ಎಂತಹ ಅನರ್ಹವಾಯಿತಿತ್ತು. ಮಗನೇ, ನಾನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರೋನು. ನನಗೆ ದಾರಿಯನ್ನು ಬಿಡು. ನಿಲ್ಲು ತಂದೆಯೇ, ನಾನು ಕೂಡ ಸ್ವಾಮಿ ಕಾರ್ಯಕ್ಕಾಗಿಯೇ ನಿಂತಿರುವೆನು. ನಿಮಗೆಷ್ಟು ನಿಮ್ಮ ಸ್ವಾಮಿ ಕಾರ್ಯವು ಮುಖ್ಯವೋ ಅಷ್ಟೇ ನನ್ನ ಸ್ವಾಮಿ ಕಾರ್ಯವೂ ಮುಖ್ಯ. ಮಗನೇ, ತಂದೆಯೇ, ನಿಮಗೆ ಒಂದು ಸಲಹೆಯನ್ನು ನೀಡುವನು. ಆ ಮಹಿರಾವಣನು ಚಂದ್ರಸೇನೆ ಎಂಬ ಗಂಧರ್ವ ಕನ್ಯೆಯನ್ನು ಪಾತಾಳ ಲಂಕೆಯಲ್ಲಿ ತಂದು ಬಂಧಿಸಿರುವನು. ಆಕೆಗೆ ಎಲ್ಲವೂ ತಿಳಿದಿರುವುದು. ನೀವು ಆಕೆಯನ್ನು ಭೇಟಿಯಾದರೆ ನಿಮ್ಮ ಕೆಲಸವು ಸಾಗುವುದು ಪರಮಾತ್ಮ. ಮಗನೇ, ಆ ಪಾತಾಳ ಲೋಕಕ್ಕೆ ಹೋಗುವ ದಾರಿ ಯಾವುದಾದರೂ ಹೇಳು. ತಂದೆಯೇ, ನೀವು ಒಂದು ಕೆಲಸವನ್ನು ಮಾಡಿ. ಹೇಳು. ನೀವು ಇಲ್ಲಿಂದ ಹೋಗಬೇಕಾದರೆ ನನ್ನನ್ನು ಗೆದ್ದು ಮುಂದಕ್ಕೆ ಸಾಗಬೇಕು. ಮಗನೇ ಮತ್ಸ್ಯಾನಮ, ನಿನ್ನ ಮೇಲೆ ನನ್ನ ಕೈ ಮಾಡುವುದು. ಹೌದು ತಂದೆಯೇ. ಶಿವ ಶಿವ. ತಂದೆ ತಾಯಿಯರಿಗಿಂತ ಹೆಚ್ಚಾಗಿ ಸಾಕಿ ಸಲಹಿ ವಿದ್ಯಾಬುದ್ಧಿಗಳನ್ನು ನೀಡಿದ ಆ ನನ್ನ ಪರಮಾತ್ಮ ಮಹಿರಾವಣನಿಗೆ ನಾನು ಮೋಸ ಮಾಡಲಾರೆ. ಪರಮಾತ್ಮ, ಒಂದು ಕೆಲಸವನ್ನು ಮಾಡಿ. ಈ ನನ್ನ ಬೃಹದಾಕಾರದ ಶಕ್ತಿಯಿಂದ ನಿಮಗೆ ಒಂದು ಪೆಟ್ಟನ್ನು ನೀಡುವೆನು. ನೀವು ಆ ಪ್ರಹಾರಕ್ಕೆ ಬದುಕಿ ಉಳಿದರೆ ನನ್ನ
ದಾಟಿ ಇಲ್ಲಿಂದ ಹೋಗಬಹುದು. ತದನಂತರ ಆಗಬಹುದು ಮಗನೇ. ನಿನ್ನ ಕೈಯಾರ ಒಂದು ಪೆಟ್ಟನ್ನು ಕೊಡು. ತೆಗೆದುಕೋ. ಹರ 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 ಮಹಾದೇವ್. ಶ್ರೀರಾಮಚಂದ್ರ. ಇದೇನಿದು? ಶ್ರೀರಾಮಚಂದ್ರ. ನಾರಾಯಣ, ಈ ನನ್ನ ಪೆಟ್ಟಿಗೆ ಈ ಅಖಂಡ ಭೂಮಂಡಲದಲ್ಲಿ ಬದುಕಿ ಉಳಿದವರು ನೀವೊಬ್ಬರೇ ತಂದೆ. ಈಗ ನೀವು ನನಗೊಂದು ಪೆಟ್ಟನ್ನು ನೀಡಿ ಮಗನೇ, ನಾನು ಮರಣಿಸಿದ ಕೈ ಮಾಡುವುದೇ ಇಲ್ಲಿಂದ ಹೋಗಬಹುದು. ಮೇಲೆ ಕೈ ಮಾಡುವುದೇ ಇಲ್ಲಿಂದ ಹೋಗಬಹುದು. ಮಗನೇ, ಹಾಗೆ ಆಗಲಿ. ತಗೋ. ಅಯ್ಯೋ ತಂದೆಯೇ, ಮಗನೇ, ಇನ್ನು ದುಃಖಿಸಿ ಫಲವಿಲ್ಲ. ಮಗನೇ, ಹೋಗಿ ಆ ನಿನ್ನ ಸ್ವಾಮಿಯನ್ನು ಕಾಪಾಡಿಕೊಳ್ಳಿ. ಆ ಸ್ವಾಮಿಯ ದರ್ಶನಕ್ಕಾಗಿ ನಾನು ಕಾದಿರುವೆ ತಂದೆಯೇ. ಆಗಲಿ ಮಗನೇ, ನಾನು ಈಗಲೇ ರಾಮ ದರ್ಶನಕ್ಕಾಗಿ ಹೊರಡುವನು. ಜೈ ರಘುರಾಮಚಂದ್ರ.